ರಿಪೀಟೆಡ್ ಅಬಾರ್ಷನ್ಸ್ ಆಗಿರೋ ಹೆಣ್ಮಕ್ಳು ಕೂಡ IVF ಅಲ್ಲಿ ಏನಾದರೂ ಸೌಲಭ್ಯ ಇದೆ ನಾ ಚೆನ್ನಾಗಾಗೋದಕ್ಕೆ ಅಂತ ಕೆಲವೊಬ್ರು ಬಂದು ಕೇಳ್ತಾರೆ ನನಗೆ. IVF ಅಲ್ಲಿ ನಮಗೆ ಇನ್ನೊಂದು ಅಡ್ವಾಂಟೇಜ್ ಇದೆ. ಕೆಲವೊಬ್ರು ಹೆಣ್ಮಕ್ಳಿಗೆ ಪದೇ ಪದೇ ಅಬಾರ್ಷನ್ ಆಗ್ತಾ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ ಈ ಭ್ರೂಣನು ಮತ್ತು ಗರ್ಭಕೋಶದ ಲೇಯರ್ಗೂ ಒಂದು ಮ್ಯಾಚಿಂಗ್ ಆಗಿರಬೇಕಾಗತ್ತೆ. ಏನಾದರೂ ಅದು ಒಂದು ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮ್ ಥರ ವರ್ಕ್ ಆಗಬೇಕು ಭ್ರೂಣ ಮತ್ತು ಗರ್ಭಕೋಶದ ಲೇಯರು. ಅಕಸ್ಮಾತ್ ಆ ಎರಡರಲ್ಲಿ ಏನಾದರೂ ಮಿಸ್ ಮ್ಯಾಚ್ ಆಗಿದ್ರೂ ಕೂಡ ಪದೇ ಪದೇ ಅಬಾರ್ಷನ್ ಆಗ್ತಾ ಇರುತ್ತೆ. ಒಂದು ದಂಪತಿ ಬೇರೆ ಬೇರೆ ಥರದ ಎಂಬ್ರಿಯೋಸ್ನ ಫಾರ್ಮ್ ಮಾಡ್ಬೋದು. ಯಾವಾಗ ಆ ಎಂಬ್ರಿಯೋ ಗರ್ಭಕೋಶದ ಲೇಯರಿಗೆ ಮ್ಯಾಚಿಂಗ್ ಎಂಬ್ರಿಯೋ ಸಿಗುತ್ತೋ ಆವಾಗಲೇ ಪ್ರೆಗ್ನೆನ್ಸಿ ಆಗುತ್ತೆ, ಅಬಾರ್ಷನ್ ಆಗದೇ ಇರುತ್ತೆ. ಅದಕ್ಕೋಸ್ಕರ IVF ಮುಖಾಂತರ ನಾವು ಜೆನೆಟಿಕ್ ಟೆಸ್ಟಿಂಗ್ ಅಲ್ಲದೆ HLA ಟೆಸ್ಟಿಂಗ್ ಆಫ್ ದ ಎಂಬ್ರಿಯೋ ಅಂತ ಮಾಡಿಬಿಟ್ಟು ಯಾವ HLA ಟೈಪ್ ಎಂಬ್ರಿಯೋ ಗರ್ಭಕೋಶದ ಲೇಯರಿಗೂ ಸೂಟ್ ಆಗುತ್ತೋ ಆ ಥರ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರಿಗೆ ಮಗುನೂ ಆಗುತ್ತೆ, ಅಬಾರ್ಷನೂ ಆಗೋದಿಲ್ಲ. ಅದರಿಂದ IVF ಬರೀ ಮಗು ಆಗಲಾರ್ದವ್ರಿಗೆ ಮಗು ಆಗೋ ಥರ ಟ್ರೀಟ್ಮೆಂಟ್ ಕೊಡೋ ವಿಧಾನ ಅಲ್ಲ, ಮಗು ನಾರ್ಮಲ್ ಆಗಿ ಹುಟ್ಟೋದಕ್ಕೂ ಸೌಲಭ್ಯ ಇದೆ. ವೈದ್ಯ ಬಂದು ಅವ್ರ ಮೂಲಕ ಎಷ್ಟೋ ಜನರಿಗೆ ಸಹಾಯ ಆಗ್ತಾ ಇರೋದ್ರಿಂದ ಇದು ತುಂಬಾ ಒಂದು ಪುಣ್ಯವಾದ ಕೆಲಸ ಇವರು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ IVF ಟ್ರೀಟ್ಮೆಂಟ್ ಅಲ್ಲಿ ಎಲ್ಲವೂ ಸೇರಿ 1,65,000 ರೂಪಾಯಿಯಲ್ಲಿ ನಾವಿವಾಗ ಕಂಪ್ಲೀಟ್ IVF ಟ್ರೀಟ್ಮೆಂಟ್ ಮಾಡ್ತೀವಿ.